ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಗ್ರ್ಯಾಂಡ್ ಡಿಸೈನ್ ಸ್ಯಾರಿ ಕುಚ್ಚನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೀವು ಇದನ್ನು ಸೆಮಿ ಬ್ರೈಡಲ್ ಡಿಸೈನ್ ಅಥವಾ ಇದಕ್ಕಿನ್ನೂ ಸ್ವಲ್ಪ ಬೀಡ್ಸ್ ಆ್ಯಡ್ ಮಾಡಿ ಬ್ರೈಡಲ್ ಡಿಸೈನಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಇಲ್ಲಿ ನಾನು 6ನೇ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 11. ಅದನ್ನ ಫಸ್ಟು ಸೀರೆಗೆ ಈ ರೀತಿ ಸ್ಟಾರ್ಟಿಂಗಲ್ಲಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ನಾವು ಪ್ರತಿ ಸರ್ತಿ ಯಾವುದೇ ಸೀರೆಗೆ ಡಿಸೈನ್ ಹಾಕೋಕ್ಕೂ ಮುಂಚೆ ಫಸ್ಟ್ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ, ಈಗೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಮತ್ತೆ 2 ದಾರ 1 ಮಾಡಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1. ಸೊ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಇಲ್ಲಿ ನಾನು 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆ 2 ಚೈನ್ನ ಬಿಟ್ಟು 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಡಿಸೈನ್ನ ಪೂರ್ತಿಯಾಗಿ ನೋಡಿ. ಸೊ ನಿಮಗೆ ಗ್ಯಾಪ್ ಜಾಸ್ತಿ ಅನಿಸಿದರೆ ಕಂಬಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಇನ್ನು ನಿಮಗೆ ಜಾಸ್ತಿ ಗ್ಯಾಪ್ ಬೇಕಂದರೆ ಈ ಕಂಬಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನೀವು ಫಸ್ಟೇ ಇಷ್ಟೇ ಹಾಕಬೇಡಿ, ಆಮೇಲೆ ಕಡಿಮೆ ಆಯಿತು ಜಾಸ್ತಿ ಆಯಿತು ಅನಿಸ್ತಂದರೆ ನಿಮಗೆ. ಅದಕ್ಕೋಸ್ಕರ ಫಸ್ಟ್ ಪೂರ್ತಿ ವಿಡಿಯೋನ ನೋಡಿ. ನಾನು ಈ 2 ಚೈನ್ನ ಬಿಟ್ಟು 5 ಕಂಬ ಮಾಡಿದ್ದೀನಿ. ಸೊ 5 ಡಬಲ್ ಕ್ರೋಶೆ ಕಂಬ ಆದಮೇಲೆ ನಿಡಲ್ನ ಹಾಗೆ ಇಟ್ಕೋಬೇಕು ದಾರದ ಮೇಲೆ. ಸೊ ಈ ರೀತಿ ಒಂದು ರಿಂಗ್ ಬೀಡನ್ನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಈ ರಿಂಗ್ ಬೀಡ್ ಒಳಗಡೆ ಮೇಲಿಂದ ನಿಡಲ್ ಹಾಕಿ ದಾರ ತೊಗೊಂಡು ಬರಬೇಕು. ಸೊ ದಾರ ತಂದು ನಿಡಲ್ ಮೇಲೆ 2 ದಾರ ಇರುತ್ತೆ, ಆ 2 ದಾರನ 1 ಮಾಡಿ ಈ ಬೀಡನ್ನ ಲಾಕ್ ಮಾಡಬೇಕು. ಈಗ ಬೀಡ್ ಲಾಕ್ ಆಯಿತು. ಸೊ ಬೀಡನ್ನ ಲಾಕ್ ಮಾಡಿದ ಮೇಲೆ ಈಗ ಚೈನ್ಸ್ ಹಾಕ್ಕೋಬೇಕು. ಇಲ್ಲೂ ಕೂಡ ನಾನು 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ 1 ಸತಿ ತೆಗಿಬೇಕು, ಮತ್ತೆ 2 ದಾರನ 1 ಸತಿ ತೆಗಿಬೇಕು. ಇದು ಡಬಲ್ ಕ್ರೋಶೆ ಕಂಬ ಆಯಿತು. ಸ್ವಲ್ಪ ಈ ರೀತಿ ಸರಿಸ್ಕೊಂಡು ಹಾಕ್ಕೊಳ್ಳಿ ಡಿಸೈನ್ನ. ಸೊ ಮತ್ತು ಡಬಲ್ ಕ್ರೋಶೆ ಕಂಬ ಆದಮೇಲೆ ಈಗ ಪಿಕೌಟ್ ಮಾಡಬೇಕು ಅದಕ್ಕೆ. ಸೊ ಅದಕ್ಕೆ ನಾವು ಇದಕ್ಕೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಈಗ ನಾವೇನು ಕಂಬ ಮಾಡಿರ್ತೀವಲ್ಲ ಡಬಲ್ ಕ್ರೋಶೆ ಕಂಬ, ಅದರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಪಿಕೌಟ್ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಅದೇ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ 1 ಸತಿ ತೆಗೀರಿ, ಮತ್ತು 2 ದಾರನ 1 ಸತಿ ತೆಗೀರಿ. ತೆಗೆದು 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಈ ಮಾಡಿದ ಕಂಬ ಇರುತ್ತಲ್ಲ ಈ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಪಿಕೌಟ್ ಮಾಡಬೇಕು. ಸೊ ಇಲ್ಲಿ ನಾನು ಕಂಟಿನ್ಯೂ ಪಿಕೌಟ್ಸ್ನೇ ಮಾಡ್ತಾಯಿದ್ದೀನಿ. ಹೊಸಬ್ರೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ಹೊಸ ಡಿಸೈನ್ ವಿಡಿಯೋನ ನೀವು ಈಸಿಯಾಗಿ ನೋಡ್ಬೋದು. ನೀವು ಬೇಕಂದರೆ ಈ ಡಿಸೈನ್ನ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡಿ ಕೂಡ ಹಾಕೋಬೋದು. ಪಿಕಾಟ್ಸ್ ಏನಿರುತ್ತಲ್ಲ ಆ ಪಿಕಾಟ್ಸ್ಗೆ ಬೀಡ್ಸ್ಗಳನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಇಷ್ಟೇ ಪಿಕಾಟ್ ಹಾಕಬೇಕಂತ ಏನಿಲ್ಲ, ನೀವು ರಿಂಗ್ ಬೀಡ್ ಯಾವ ಸೈಜ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ರಿಂಗ್ ಬೀಡ್ ಇದೇ ಸೈಜ್ ತೊಗೊಂಡಿದ್ರೆ ನಾನು ಎಷ್ಟು ಹಾಕಿದ್ದೀನಿ ಅಷ್ಟು ಹಾಕಿ, ಇಲ್ಲ ನೀವು ರಿಂಗ್ ಬೀಡ್ ದೊಡ್ಡದು ತೊಗೊಂಡಿದ್ದರೆ ನಿಮಗಿನ್ನೂ ಜಾಸ್ತಿ ಕಂಬಗಳು ಮತ್ತು ಜಾಸ್ತಿ ಪಿಕಾಟ್ಸ್ ಹಿಡಿಸುತ್ತೆ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಒಟ್ಟು ಟೋಟಲಾಗಿ ನಿಮಗೆ ರಿಂಗ್ ಬೀಡು ಫಿಲ್ ಆಗಬೇಕು ಅಷ್ಟು ಪಿಕಾಟ್ಸ್ಗಳನ್ನ ಹಾಕ್ಕೋಬೇಕು. ಸೊ ನಾನಿಲ್ಲಿ 14 ಪಿಕಾಟ್ ಹಾಕಿದ್ದೀನಿ. ಸೊ ನನಗಿಲ್ಲಿ 14 ಪಿಕಾಟ್ಸ್ ಹಿಡಿಸಿದೆ. ಇನ್ನೂ ಜಾಸ್ತಿ ಹಾಕಿದರೆ ಓವರ್ಲ್ಯಾಪ್ ಆಗುತ್ತೆ ಅಂತ ಅನಿಸಿ ನಾನು 14 ಪಿಕಾಟ್ಸ್ಗಳನ್ನ ಹಾಕಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ತೀರಾ ಓವರ್ಲ್ಯಾಪ್ ಆಗಿ ಆಗುವಂಗೂ ಹಾಕ್ಕೋಬೇಡಿ, ತೀರಾ ಬಿಡಿ ಬಿಡಿ ಕಾಣೋ ಹಾಗೆಯೂ ಹಾಕ್ಕೋಬೇಡಿ. ಸೊ ನೋಡಿಕೊಂಡು ಅದು ತಿಕ್ಕಾಗಿ ಕಾಣಬೇಕು ಡಿಸೈನ್, ಆ ರೀತಿ ಹಾಕ್ಕೊಳ್ಳಿ. 14 ಪಿಕಾಟ್ ಆದಮೇಲೆ ಎಕ್ಸ್ಟ್ರಾ 2 ಚೈನ್ ಹಾಕಿ ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ. ಯಾಕಂದರೆ ಫಸ್ಟ್ ಕೂಡ ನಾವು 2 ಚೈನ್ ಹಾಕಿನೇ ಪಿಕಾಟ್ ಹಾಕಿರ್ತೀವಲ್ಲ, ಸೊ ಅದಕ್ಕೆ ಎಂಡ್ ಕೂಡ ಸೇಮ್ ಕಾಣಲಿ ಅಂತ ಹೇಳಿ 14 ಪಿಕಾಟ್ ಹಾಕಿದ ಮೇಲೆ 2 ಚೈನ್ ಹಾಕಿದ್ದೀನಿ. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ 2 to 3 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ನೋಡ್ಕೊಳ್ಳಿ. 2 to 3 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು 2 ದಾರ 1 ಸತಿ ತೆಗೀರಿ, ಮತ್ತು 2 ದಾರನ 1 ಸತಿ ತೆಗೀರಿ. ಕಂಬ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಫಸ್ಟು ಈಗ ಸೀರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬ ಮಾಡಿದ್ದೀನಲ್ಲ ಅಷ್ಟೇ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಅಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಿದರೆ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗಬೇಕಾಗುತ್ತೆ.
ಸೊ ನಾನು 5 ಕಂಬಗಳನ್ನ ಆ್ಯಡ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲೂ ಕೂಡ ಡಿಸೈನ್ ಆದಮೇಲೆ 5 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 5 ಕಂಬಗಳನ್ನ ಮಾಡಿದ್ದೀನಿ ನಾನು. ನಿಮಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಸೊ 5 ಕಂಬ ಆದಮೇಲೆ ಈಗ ಸ್ವಲ್ಪ ದಾರ ಮೇಲೆತ್ತಿ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ನಿಮ್ಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಬೀಡ್ಸ್ನ ಆ್ಯಡ್ ಮಾಡಿ, ಹ್ಯಾಂಗಿಂಗ್ ಬೀಡ್ ಆ್ಯಡ್ ಮಾಡಿ ಅಥವಾ ಡಿಸೈನ್ಸ್ ಬೀಡ್ ನಿಮ್ಗೆ ಯಾವುದು ಬೇಕನ್ಸುತ್ತೆ ಆ ಬೀಡ್ ಆ್ಯಡ್ ಮಾಡಿ. ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಬೀಡಷ್ಟು ಗ್ಯಾಪ್ ಬಿಟ್ಟು ಸೀರೆಗೆ ಮತ್ತೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತು ಸೇಮ್ ಅದರ ಪಕ್ಕದಲ್ಲೇ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಸೊ ಡಬಲ್ ಕ್ರೋಶಾ ಕಂಬ ಮಾಡಬೇಕು. ನಾನಿಲ್ಲಿ ಮತ್ತೆ 5 ಡಬಲ್ ಕ್ರೋಶಾ ಕಂಬ ಮಾಡ್ತಾಯಿದ್ದೀನಿ. ನೀವು 6, 7 ಮಾಡ್ಕೊಂಡಿದ್ರೆ ಅಷ್ಟೇ ಕಂಬಗಳನ್ನ ಮಾಡಿ. ಸೊ 5 ಕಂಬ ಆದಮೇಲೆ ಈಗ ಕುಚ್ಚು ಬೇಡ ಅನ್ನೋರು ಕಂಟಿನ್ಯೂ ಈ ಸರ್ಕಲ್ದು ಡಿಸೈನ್ ಏನು ಮಾಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ಳಿ. ಕುಚ್ಚು ಬೇಕನ್ನೋರು ಈಗ ನಾನೇನು ಹಾಕ್ತೀನಲ್ಲ ಅದೇ ರೀತಿ ಹಾಕ್ಕೊಳ್ಳಿ. ಸೊ 4 ಚೈನ್ ಹಾಕ್ತಾಯಿದ್ದೀನಿ. 5 ಕಂಬ ಆದಮೇಲೆ 4 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಮತ್ತೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲೂ ಕೂಡ ಮತ್ತೆ 5 ಕಂಬಗಳನ್ನ ಮಾಡಬೇಕು. ಸೊ ನಾವು ಎಷ್ಟು ಮಾಡಿರ್ತೀವಲ್ಲ ಫಸ್ಟು ಅಷ್ಟೇ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ 5 ಕಂಬ ಮಾಡಿದ್ದೀನಿ. 5 ಕಂಬ ಆದಮೇಲೆ ಮತ್ತೆ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಬೀಡಷ್ಟು ಸ್ಪೇಸ್ ಬಿಟ್ಟು ಮತ್ತೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನಮಗೆ ಬೀಡು ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಕಂಬಗಳನ್ನ ಮಾಡಿಕೊಂಡು ನೀವು ಹಾಕೋಬೋದು. ಬೀಡನ್ನ ಕೂಡ ಸ್ಕಿಪ್ ಮಾಡ್ಬೋದು. ಇಲ್ಲ ನೀವು ಬರೀ ಕುಚ್ಚಬೇಕಂದ್ರೆ ಬೀಡ್ ಬದಲಿ ಡೈರೆಕ್ಟಾಗಿ ಕುಚ್ಚಿಗೆ 4 ಚೈನ್ ಹಾಕಿ ಸ್ಪೇಸ್ ಬಿಡಿ. ನಾನು ಬೀಡು ಇರಲಿ ಅಂತ ಹೇಳಿ 2 ಕೂಡ ಕುಚ್ಚು ಬರೋ ಹಾಗೆ ಮತ್ತು ಬೀಡನ್ನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ 5 ಕಂಬ ಆಯಿತು. ಸೊ ಒಂದು ಡಿಸೈನ್ ಆದಮೇಲೆ ಒಂದು ಸರ್ಕಲ್ ಬೀಡ್ ಡಿಸೈನ್ ಆದಮೇಲೆ ಸೊ 5 ಕಂಬ 1 ಬೀಡು, 5 ಕಂಬ ಆದಮೇಲೆ 1 ಬೀಡು ಮತ್ತು 5 ಕಂಬ 4 ಚೈನು, 5 ಕಂಬ 1 ಬೀಡು ಮತ್ತು 5 ಕಂಬ. ಸೊ ಈ ರೀತಿ ಹಾಕ್ಕೊಂಡು ಮತ್ತೆ ಈಗ ಒಂದು ರಿಂಗ್ ಬೀಡ್ದು ಡಿಸೈನ್ ಹಾಕಬೇಕು. ಸೊ ನಿಡಲ್ ಮೇಲೆ ದಾರ ಹಾಗೆ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ರಿಂಗ್ ಬೀಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಫಸ್ಟು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಪಿಕಾಟ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಸೊ ಬೀಡ್ ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. ನಾವು ಯಾವುದೇ ಕಂಬಗಳನ್ನ ಮಾಡ್ಕೋಬೇಕಂದ್ರೆ ಫಸ್ಟ್ ಯಾವಾಗಲೂ 2 ಚೈನ್ ಹಾಕೋತೀವಿ ಅಥವಾ 3 ಚೈನ್ ಹಾಕೋತೀವಿ. ಸೊ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡಬೇಕು. 2 ದಾರ ಒಂದು ಸತಿ ತೆಗಿಬೇಕು ಮತ್ತು 2 ದಾರ ಒಂದು ಸತಿ ತೆಗಿಬೇಕು. ಸೊ ಡಬಲ್ ಕ್ರೋಶಾ ಕಂಬ ಮಾಡಿದ್ಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಪಿಕಾಟ್ ಮಾಡಬೇಕು. ಸೊ ಇಲ್ಲೂ ಕೂಡ ನೀವು ಫಸ್ಟ್ ಸರ್ಕಲ್ ಬೀಡ್ಗೆ ಎಷ್ಟು ಪಿಕಾಟ್ಸ್ ಮಾಡಿರ್ತೀರಲ್ಲ ಅಷ್ಟೇ ಪಿಕಾಟ್ಸ್ಗಳನ್ನ ಮಾಡಬೇಕು. ಸೊ ಇಲ್ಲಿ 3 ಚೈನ್ ಹಾಕಿ ಆ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟು ಸರ್ಕಲ್ ಬೀಡಲ್ಲಿ 14 ಪಿಕಾಟ್ಸ್ ಮಾಡಿದ್ದೀನಿ. ಸೊ ಹಾಗೆ ನಾನು ಈ ಡಿಸೈನಲ್ಲೂ ಅಂದರೆ ಈ ಆರ್ಚಲ್ಲೂ ಕೂಡ 14 ಪಿಕಾಟ್ಸ್ಗಳನ್ನೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಂಟಿನ್ಯೂ 14 ಪಿಕಾಟ್ಸ್ಗಳನ್ನ ಮಾಡಬೇಕು. ಸೊ 14 ಪಿಕಾಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ 2 ಚೈನ್ ಹಾಕ್ಕೋಬೇಕು. 14ನೇ ಪಿಕಾಟ್ ಆದಮೇಲೆ 2 ಚೈನ್ ಹಾಕಿ ಆ ಸರ್ಕಲ್ ಬೀಡ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಆ 2 ಚೈನ್ನ ಲಾಕ್ ಮಾಡಿದ್ಮೇಲೆ ಮತ್ತೆ ಅದನ್ನ ಆ ಸೀರೆಗೆ ಡಬಲ್ ಕ್ರೋಶಾ ಕಂಬದಿಂದ ಲಾಕ್ ಮಾಡಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನಾವಿಲ್ಲಿ ಫಸ್ಟು ಎಷ್ಟು ಸ್ಪೇಸ್ ಬಿಟ್ಟಿದ್ದೀವಲ್ಲ ಫಸ್ಟ್ ಡಿಸೈನಲ್ಲಿ ಸೊ ಅಷ್ಟೇ ಹೆಚ್ಚು ಕಡಿಮೆ ನೋಡಿಕೊಂಡು ಅಷ್ಟೇ ಸ್ಪೇಸ್ ಬಿಟ್ಟು ಆ ಸೀರೆಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ, ಡಬಲ್ ಕ್ರೋಶಾ ಕಂಬ ಮಾಡಿನೇ ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕಂಟಿನ್ಯೂ ಇಲ್ಲೂ ಕೂಡ 5 ಕಂಬಗಳನ್ನ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿ ಗ್ರ್ಯಾಂಡ್ ಡಿಸೈನ್ ಹಾಕಿ ಮುಗಿಸ್ಬೋದು. ನೀವು ಬೇಕಂದರೆ ಈ ಪಿಕಾಟ್ಸ್ಗಳಿಗೆ ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ 5 ಕಂಬ ಹಾಕಿದೆ. ಈಗ ನೆಕ್ಸ್ಟ್ 5 ಕಂಬ ಹಾಕಿದ್ಮೇಲೆ 1 ಬೀಡು, 5 ಕಂಬ, 4 ಚೈನ್, 5 ಕಂಬ, ಬೀಡು ಮತ್ತು 5 ಕಂಬ ಮತ್ತು ಒಂದು ಈ ರೀತಿ ಡಿಸೈನ್ ಪಿಕಾಟ್ದು ಡಿಸೈನ್. ಸೊ ಇದೇ ರೀತಿ ಕಂಟಿನ್ಯೂ ಹಾಕಬೇಕು. ಸೊ ಪೂರ್ತಿ ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಾನಿಲ್ಲಿ ಈ ಸರ್ಕಲ್ ಬೀಡ್ದು ಪಿಕಾಟ್ಸ್ ಇದೆಯಲ್ಲ ಅದನ್ನು ಕಂಬಕ್ಕೆ ಒಂದು ಸ್ವಲ್ಪ ಗಮ್ ಹಾಕಿ ಅಂಟಿಸಿದ್ದೀನಿ. ಸೊ ಅದು ವಿಡಿಯೋ ಕ್ಲಿಪ್ ನನಗೆ ಡಿಲೀಟ್ ಆಗಿದೆ. ಸೊ ನೀವು ಕೂಡ ಹಾಕ್ಕೊಂಡು ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ನೀವು ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.